ಸ್ವರ್ಗಕ್ಕೆ ಹೋಗಬೇಕಾಗಿದ್ರೆ ಒಳ್ಳೆ ಕೆಲಸ ಮಾಡಬೇಕಂತೇನಿಲ್ಲ, ನೀವು ಮುಸ್ಲಿಂ ಆಗಿದ್ರೆ ಸಾಕು. ಮುಸ್ಲಿಮರು ಎಷ್ಟೇ ಕೆಟ್ಟವರಾಗಿದ್ರು ಅವರನ್ನ ಅಲ್ಲಾಹು ಸ್ವರ್ಗಕ್ಕೆ ಕಳಿಸ್ತಾರಂತೆ. ಪಾಕಿಸ್ತಾನದ ಮಾಜಿ ಕ್ರಿಕೆಟ್ ಕ್ಯಾಪ್ಟನ್ ಯಾಕೆ ಹೀಗಾದ್ರು? ಶರಿಯಾ ಕಾನೂನನ್ನ ಇಡೀ ಜಗತ್ತಿನಾದ್ಯಂತ ಸ್ಥಾಪಿಸೋದೇ ಇಸ್ಲಾಂನ ಮೂಲ ಉದ್ದೇಶ ಅಂತ FBI ನ ಏಜೆಂಟ್ ಜಾನ್ ಗ್ವಾಂಡಾಲೋ ಹೇಳಿದ್ರು. ಈ ಜಗತ್ತು ಎಲ್ಲಾ ಧರ್ಮದವರಿಗೂ ಸೇರಿದ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನಿಮ್ಮಲ್ಲಿ ಒಂದು ಕೇಳ್ಕೊಳ್ತೀನಿ ನಾನು, ದಯವಿಟ್ಟು ಯಾರು ಕೂಡ ಸತ್ತು ಸ್ವರ್ಗಕ್ಕೆ ಹೋಗಬೇಡಿ. ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗ ಸಿಗುತ್ತೆ, ಸ್ವರ್ಗದಲ್ಲಿ ಆರಾಮಾಗಿರಬಹುದು ಅಂತ ಯೋಚನೆ ಎಲ್ಲ ಮಾಡೋದಿಕ್ ಹೋಗಬೇಡಿ. ಯಾಕಂತ ಹೇಳಿದ್ರೆ ಬಹುಶಃ ಸ್ವರ್ಗ ಆಗಿರ್ಲಿಕ್ಕಿಲ್ಲ. ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಭಯೋತ್ಪಾದಕರೂ ಸ್ವರ್ಗಕ್ಕೆ ಹೋಗ್ತಾರೆ, ಕಟ್ಟುಕರು ಸ್ವರ್ಗಕ್ಕೆ ಹೋಗ್ತಾರೆ, ಮತಾಂಧರೂ ಸ್ವರ್ಗಕ್ಕೆ ಹೋಗ್ತಾರೆ, ಕೊಲೆಗಡುಕರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ. ಯಾರು ಬೇಕಿದ್ರೂ ಸ್ವರ್ಗಕ್ಕೆ ಹೋಗಬಹುದು, ಆದ್ರೆ ಮುಸ್ಲಿಂ ಆಗಿರ್ಬೇಕು ಅಷ್ಟೇ. ಈ ಮಾತುಗಳನ್ನ ನಾನು ಹೇಳ್ತಾ ಇಲ್ಲ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಯಾರ್ದು ಆ ವಿಡಿಯೋ ಅಂತ ಹೇಳಿದ್ರೆ, ಪಾಕಿಸ್ತಾನದ ಮಾಜಿ ಕ್ರಿಕೆಟ್ ಕ್ಯಾಪ್ಟನ್ ಮೊಹಮ್ಮದ್ ಯೂಸುಫ್ ಅವರ ವಿಡಿಯೋ ಇದು. ಅವರು ಒಂದು ಕಾಲದಲ್ಲಿ ಅದ್ಭುತ ಬ್ಯಾಟ್ಸ್ಮನ್ ಆಗಿದ್ರು, ಆದ್ರೆ ಈಗ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಅವರ ಬಾಯಲ್ಲೇ ಕೇಳಿ. अल्हम्दुलिल्लाह सबने कलमा पढ़ा हुआ, एक न एक दिन तो जन्नत में जाएंगे। मौलाना तारे जमील साहब फरमाते हैं कि सबसे आखिरी जन्नती जो होगा, जो मार खा कर आ रहा होगा मुसलमान, वो मुसलमान ही होगा जो जन्नत में आएगा। गैर मुस्लिम तो आ ही नहीं सकता, उसको भी इस दुनिया से 10 गुना बड़ी जन्नत मिलेगी। अब ये वो है जिसने गुनाह किए होंगे, जिसने अल्लाह के अहकामात पे ज़िंदगी नहीं गुजारी होगी, नबी के तरीक़ों पे अमल नहीं किया होगा, ये वो है। और जो इस पे अमल करके जाएगा अब उसको बताएं कि अल्लाह देंगे. ಮುಸ್ಲಿಮರು ಎಂಥವರಾಗಿದ್ರೂ ಕೂಡ ಅವರು ಸ್ವರ್ಗಕ್ಕೆ ಹೋಗ್ತಾರಂತೆ. ಬೇರೆಯವರು ಯಾರು ಕೂಡ ಅಂದ್ರೆ ಮುಸ್ಲಿಮೇತರರು ಯಾರು ಕೂಡ ಸ್ವರ್ಗಕ್ಕೆ ಹೋಗೋದಿಲ್ಲ ಅಂತೆ. ಮುಸ್ಲಿಮೇತರರೆಲ್ಲರೂ ಕೂಡ ಕಾಫಿರರಂತೆ. ಬೇಕಾ ಇಂಥ ಸ್ವರ್ಗ? ಇದಕ್ಕಿಂತ ನರಕಕ್ಕೆ ಹೋಗೋದೇ ಒಳ್ಳೆಯದು. ಹಿಂದೂ ಧರ್ಮದಲ್ಲಿ ಏನು ಹೇಳ್ತಾರೆ? ಒಳ್ಳೆ ಕೆಲಸ ಮಾಡು, ದಾನ ಧರ್ಮ ಮಾಡು, ಹೀಗೆಲ್ಲ ಮಾಡಿದ್ರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ, ಒಳ್ಳೆ ಕೆಲಸ ಮಾಡೋದ್ರಿಂದ ನಿನಗೆ ಸ್ವರ್ಗ ದಕ್ಕುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವರು ಏನು ಹೇಳ್ಕೊಡ್ತಾ ಇದ್ದಾರೆ? ನೀನು ಎಂಥವನೇ ಆಗಿರು, ಎಂಥ ಕೆಟ್ಟ ಕೆಲಸನೇ ಮಾಡಿರು, ಕೊಲೆ ಮಾಡಿರು, ಅತ್ಯಾಚಾರ ಮಾಡಿರು, ಅನ್ಯಾಯ ಮಾಡಿರು, ನೀನು ಎಂಥವನೇ ಆಗಿದ್ರು ಕೂಡ ನೀನು ಮುಸ್ಲಿಂ ಆಗಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ, ಅಪಾಯ ಅಂತ ಅನ್ಸುತ್ತೆ. ಇಲ್ಲಿ ಎಲ್ಲಾ ಮುಸ್ಲಿಮರು ಒಂದೇ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಮುಸ್ಲಿಮರು ಈ ರೀತಿಯಾಗೇ ಮಾತನಾಡ್ತಾರೆ ಅಂತಲೂ ಹೇಳ್ತಾ ಇಲ್ಲ. ಕೆಲವರು ಎಜುಕೇಟೆಡ್ ಇರ್ತಾರೆ, ಅವರು ಧರ್ಮಕ್ಕಿಂತ ಹೆಚ್ಚಾಗಿ ಸಂವಿಧಾನದ ಮೇಲೆ ನಂಬಿಕೆ ಉಳ್ಳವರಾಗಿರ್ತಾರೆ. ಆದರೆ ಈ ರೀತಿ ಹೇಳಿಕೆಗಳನ್ನ ನೀಡುವಂತಹ ಕೆಲ ಮುಸ್ಲಿಮರಿಂದ ಬ್ರೈನ್ ವಾಶ್ಗೆ ಒಳಗಾಗ್ತಾರಲ್ಲ ಕೆಲವೊಂದಿಷ್ಟು ಮುಸ್ಲಿಮರು, ಅವರನ್ನ ನೋಡಿದ್ರೆ ನಿಜಕ್ಕೂ ಭಯ ಆಗತ್ತೆ, ಒಂದು ರೀತಿ ಅಪಾಯ ಅಂತ ಅನ್ಸುತ್ತೆ. ಸುಮಾರು ವರ್ಷಗಳ ಹಿಂದೆ FBI ನ ಏಜೆಂಟ್ ಆಗಿದ್ದಂತಹ ಜಾನ್ ಗ್ವಾಂಡಾಲೋ ಒಂದು ಹೇಳಿಕೆಯನ್ನ ನೀಡಿದ್ರು. ಅವರ ಆ ಹೇಳಿಕೆಯಿಂದಾಗಿ ಇಡೀ ಮುಸ್ಲಿಂ ಸಮುದಾಯವೇ ಅವರ ವಿರುದ್ಧ ತಿರುಗಿ ಬಿದ್ದಿತ್ತು. ಸೊ ಅವರ ಹೇಳಿಕೆಗಳನ್ನ ಈ ಹಿನ್ನೆಲೆಯಲ್ಲಿ ಈಗ ನೆನಪು ಮಾಡಿಕೊಳ್ಳಬಹುದು ಅಂತ ಅನ್ಸುತ್ತೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಸ್ಲಾಂನ ಮೂಲ ಉದ್ದೇಶನೇ ಶರಿಯಾ ಕಾನೂನನ್ನ ಇಡೀ ಜಗತ್ತಿನಾದ್ಯಂತ ಸ್ಥಾಪಿಸೋದು, ಇಡೀ ಜಗತ್ತನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಪರಿವರ್ತಿಸೋದು. ಕುರಾನ್ನಲ್ಲಿ ನಾನ್ ಮುಸ್ಲಿಂಗಳನ್ನ ಅಂದ್ರೆ ಮುಸ್ಲಿಮೇತರರನ್ನ ಕಾಫಿರರು ಅಂತ ಹೇಳಿ ಚಿತ್ರಿಸಲಾಗಿದೆ. ಇಸ್ಲಾಂ ಅಂತ ಹೇಳಿದ್ರೆ ಶಾಂತಿ ಅಂತ ಹೇಳ್ತಾರೆ, ಆದ್ರೆ ಮುಸ್ಲಿಮರು ನಡೆದುಕೊಳ್ತಾ ಇರುವಂತಹ ರೀತಿಗೂ ಮತ್ತು ಇಸ್ಲಾಂ ಅಂದ್ರೆ ಶಾಂತಿ ಅನ್ನುವಂತಹ ಹೇಳಿಕೆಗೂ ಯಾವುದೇ ರೀತಿ ಸಂಬಂಧವೇ ಕಾಣ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. The entire purpose of Islam, according to all Islamic doctrine, is to ensure that there is an Islamic state throughout the entire world called a caliphate, and under that, Sharia or Islamic law is the law of the land. That's it. Islam is no more complicated than that. Islam breaks the entire world into two parts. The Dar al-Islam, where Sharia is the law of the land, and the Dar al-Harb, the house or abode of war, where there is not Sharia as the law of the land. The function of Islam is to eliminate the Dar al-Harb until the entire world is a Dar al-Islam. And the vehicle to do that is called what?
jihad, which in 100% of all published Islamic law is only defined as warfare against non-Muslims. ಸೊ ಇವರ ಈ ಹೇಳಿಕೆಗೆ ಮುಸ್ಲಿಂ ಸಮುದಾಯದಿಂದ ತೀವ್ರ ವಿರೋಧ ವ್ಯಕ್ತ ಆಗಿತ್ತು. ಕೆಲವೊಂದಿಷ್ಟು ಮುಸ್ಲಿಂ ಸಂಘಟನೆಗಳು ಇವರ ವಿರುದ್ಧ ತಿರುಗಿ ಬಿದ್ದಿತ್ತು. ಇವತ್ತು ಯುರೋಪಿಯನ್ ಕಂಟ್ರಿಗಳಲ್ಲಿ, ಏಷ್ಯನ್ ಕಂಟ್ರಿಗಳಲ್ಲಿ, ಭಾರತದ ಸುತ್ತಮುತ್ತ ಮತ್ತು ಭಾರತದ ಒಳಗೆ ಯಾವ ರೀತಿಯಾಗಿರುವಂತಹ ವಾತಾವರಣ ಹಬ್ತಾ ಇದೆಯಲ್ಲ, ಅದನ್ನ ನೋಡಿದಾಗ FBI ನ ಏಜೆಂಟ್ ಹೇಳಿರುವಂತಹ ಮಾತುಗಳು ಸತ್ಯಕ್ಕೆ ದೂರ ಇಲ್ವೇನೋ ಅಂತ ಅನ್ಸುತ್ತೆ. ಹೀಗನಿಸೋದಕ್ಕೆ ಶುರುವಾದಾಗ ತುಂಬಾ ಭಯ ಆಗುತ್ತೆ. ಸೊ ಜಗತ್ತು ಎಲ್ಲ ಧರ್ಮದವರಿಗೆ ಸೇರಿದ್ದು, ಎಲ್ಲ ಧರ್ಮದವರಿಗಾಗಿಯೇ ನಿರ್ಮಾಣ ಆಗಿದ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ ತುಂಬ ಅಪಾಯ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.